ಉಭಯ ಸದನಗಳ ಅಧಿವೇಶನ ಆರಂಭ. ಹೊರಗಡೆ ಬಿಜೆಪಿ ಬೃಹತ್ ಹೋರಾಟ. ಡಿಕೆಶಿಯಿಂದ ಧರ್ಮ ರಾಜಕಾರಣ ಬಾಂಬ್. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭ ಆಗಿದೆ. ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರೇ ಗೈರಾಗಿದ್ದಾರೆ. ಜೊತೆಗೆ ಅತೃಪ್ತ ಶಾಸಕರು ಕಲಾಪಕ್ಕೆ ಹಾಜರಾಗಿದ್ದಾರೆ. ಎಂಟಿಬಿ ನಾಗರಾಜ್, ಪ್ರತಾಪ್ ಗೌಡ ಪಾಟೀಲ್, ಸತೀಶ್ ಜಾರಕಿಹೊಳಿ, ಎಚ್ಕೆ ಪಾಟೀಲ್, ಶಿವರಾಮ್ ಹೆಬ್ಬಾರ್, ರಾಮಲಿಂಗಾರೆಡ್ಡಿ, ಪರಮೇಶ್ವರ್ ನಾಯಕ್ ಕಲಾಪದಲ್ಲಿ ಹಾಜರಾಗಿದ್ದಾರೆ. ಸದ್ಯ ಅಗಲಿದ ನಾಯಕರಿಗೆ ವಿಧಾನಸಭೆಯಲ್ಲಿ ಸಂತಾಪವನ್ನು ಸೂಚಿಸಲಾಗುತ್ತಿದೆ. ದೇಶಕ್ಕೆ ಜೊತೆಗೆ ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಕುಟುಂಬಕ್ಕೆ ತುಂಬಲಾರದ ದೊಡ್ಡ ಹಾನಿಯಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನಂಥವನಿಗೆ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿತ್ತು. ಸುಮಾರು 40-50 ಬಾರಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡೋ ಸಮಯದಲ್ಲಿ ಅವ್ರ ಜೊತೆಗಿರುವಂಥ, ಅವರ ಸಭೆಯಲ್ಲಿ ಭಾಗವಹಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅವರನ್ನು ಸ್ವತಂತ್ರ ಭಾರತದ ಅಜಾತ ಶತ್ರು ಅಂಥೇಳಿ ಬಣ್ಣಿಸಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೇನೆ. 1924 ಡಿಸೆಂಬರ್ 25ರಂದು ಕೃಷ್ಣ ಬಿಹಾರಿ ಹಾಗೂ ಕೃಷ್ಣದೇವಿ ದಂಪತಿಗಳಿಗೆ ಜನಿಸಿ 93 ವರ್ಷದ ತುಂಬ ಜೀವನ ನಡೆಸಿದ ಭಾರತ ರತ್ನ ಪದ್ಮವಿಭೂಷಣ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶ ಕಂಡ ಬಿಎಸ್ವೈ ಎಲ್ಲಿ ಮಲಗ್ತಾರೆ ಅಂತ ನನಗ್ ಗೊತ್ತು, ಎಲ್ಲಿ ಮಲಗ್ತಾರೆ ಅಂತ ನಾವು ಹೇಳ್ಬೇಕಾ? ಕೊಪ್ಪಳದಲ್ಲಿ ಹೀಗಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಎಸ್ವೈ ಸತ್ಯ ಹರಿಶ್ಚಂದ್ರನ ಪ್ರಾಮಾಣಿಕನ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಹಾಗೆ ಬಿಎಸ್ವೈ ಕಾಲದಲ್ಲಿ ವರ್ಗಾವಣೆ ಆಗೇ ಇಲ್ವಾ ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಕೊಪ್ಪಳದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಎಸ್ವೈ ಎಲ್ಲಿ ಮಲಗ್ತಾರೆ ಅಂತ ನನಗ್ ಗೊತ್ತು, ಎಲ್ಲಿ ಮಲಗ್ತಾರೆ ಅಂತ ಅದನ್ನ ನಾವ್ ಹೇಳ್ಬೇಕಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಿಎಸ್ವೈ ಏನು ಸತ್ಯ ಹರಿಶ್ಚಂದ್ರನ ಪ್ರಾಮಾಣಿಕನ, ಬಿಎಸ್ವೈ ಕಾಲದಲ್ಲಿ ಯಾವುದೇ ವರ್ಗಾವಣೆ ಆಗೇ ಇಲ್ವಾ ಅಂತ ಕೊಪ್ಪಳದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಬೇರೆ ಇನ್ನೇನು ಹೇಳಿಕೆ ಕೊಡೋಕೆ ಆಗ್ತಾ ಇಲ್ಲ, ಆಯ್ತಾ? ಕೆಲಸ ಆಗ್ತಾ ಇದೆಯೋ ಇಲ್ವೋ ಅದರ ಬಗ್ಗೆ ಮಾತಾಡ್ಬೇಕೆ ಹೊರತು ಅವರು ಎಲ್ಲಿ ವಾಸ್ತವ್ಯ ಮಾಡ್ತಾ ಇದಾರೆ, ಈಗ ಯಡಿಯೂರಪ್ಪ ಎಲ್ಲಿ ವಾಸ್ತವ್ಯ ಮಾಡ್ತಾರೆ ನಾನು ಮಾತಾಡ್ಲಾ? ಎಲ್ಲಿರ್ತಾರೆ, ಯಾರ ಜೊತೆ ಇರ್ತಾರೆ ಮಾತಾಡಕ್ ಆಗ್ತದ? ಆಗೋದಿಲ್ಲ. ಅವೆಲ್ಲ ವಿಚಾರಗಳು ಹೇಳೋದಕ್ಕೆ ಅದಕ್ಕೋಸ್ಕರ ವೈಯಕ್ತಿಕ ವಿಚಾರಗಳು ಎಲ್ಲ ಅವ್ರು ಮಾಡ್ಕೊಳ್ತಾರೆ, ಎಲ್ಲಿ ವಾಸ್ತವ್ಯ ಮಾಡ್ತಾರೆ ಅದರ ಮಾತಾಡಬಾರ್ದು. ನಾವು ಕೆಲಸ ಆಗ್ತಾ ಇದೆಯಾ ಇಲ್ವಾ ಅದು ಮುಖ್ಯ. ಯಡಿಯೂರಪ್ಪನವ್ರ ವರ್ಗಾವಣೆ ದಂಧೆ ಮಾಡಿರ್ತಕ್ಕಂಥ ದಾಖಲೆ ಅದು. ಅವ್ರ ಕಾಲದಲ್ಲಿ ಏನೇನ್ ಮಾಡಿದ್ದಾರೆ, ಇವರೇನು ಯಡಿಯೂರಪ್ಪನವ್ರ ಸತ್ಯ ಹರಿಶ್ಚಂದ್ರನ, ಯಡಿಯೂರಪ್ಪನವ್ರು ಏನು ಬಹಳ ಪ್ರಾಮಾಣಿಕರ, ಏನೇನ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಪ್ಪ. ಯಾರೋ ಪಾಪ ಬೇರೆಯವ್ರು ಬಂದು ಮಾತಾಡಿದ್ರೆ ಒಪ್ಕೊಳ್ಬಹುದು, ಇವ್ರ ಬಾಯಿಂದ ಇದೆಲ್ಲ ಬಂದ್ರೆ. ಅಂಬಿ ಅಂತಿಮ ಯಾತ್ರೆ ಎಂದು ನ್ಯೂಸ್ 18 ನಿಮ್ಮೆಲ್ಲರ ನೆಚ್ಚಿನ ಆಯ್ಕೆಯಾಗಿತ್ತು. ನಾಳೆ ಕೂಡ ಹೆಕ್ಟಿಕ್ ಡೇ. ಸೊ ನಿಮ್ಮ ನ್ಯೂಸ್ 18 ಆಯ್ಕೆಯೇ ಆಗಿರುತ್ತೆ. ಯಾಕಂದ್ರೆ ನ್ಯೂಸ್ ಅಂದ್ರೆ ನ್ಯೂಸ್ 18. ಇದನ್ನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾನೆ ಇದ್ದೀರಾ. ನಾಳೆ ಪಂಚರಾಜ್ಯಗಳ ಫಲಿತಾಂಶ ಇದೆ. ನ್ಯೂಸ್ 18 ನೆಟ್ವರ್ಕ್ ದೇಶದ ಬೃಹತ್ ಜಾಲ. ಹೀಗಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನ ಮತ್ತೆಲ್ಲರಿಗಿಂತ ಸೊಗಸಾಗಿ ಅಷ್ಟೇ ವೇಗವಾಗಿ ನಾವು ಕೊಡ್ತೀವಿ. ಬೆಳಿಗ್ಗೆ 6 ಗಂಟೆಯಿಂದ ಪಂಚ ತೀರ್ಪು ವಿಶೇಷ ನಿರಂತರ ನೇರ ಪ್ರಸಾರ ಇರುತ್ತೆ. ವೀಕ್ಷಕರೇ, ಬರೀ ವೇಗ ಮಾತ್ರ ಅಲ್ಲ, ನಮ್ಮದು ಪಕ್ಕಾ ರಿಸಲ್ಟ್, ನಿಷ್ಪಕ್ಷಪಾತ ವಿಶ್ಲೇಷಣೆ. ಸೊ ಮಿಸ್ ಮಾಡಬೇಡಿ. ಪಂಚ ತೀರ್ಪು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಿರಂತರ ನೇರ ಪ್ರಸಾರ.